ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತೊಂದು ಡೆಲಿಷಿಯಸ್ ಆಗಿರುವಂಥ ಮ್ಯಾಂಗೋ ಮೋಚಿ ಮಾಡಿ ತೋರಿಸ್ತಾ ಇದ್ದೀನಿ. ಅದು ಒಂದು ಫಿಲ್ಲಿಂಗ್, ಇದು ಮ್ಯಾಂಗೋದಲ್ಲಿ ಫಿಲ್ ಮಾಡಿ ಮಾಡುವಂಥ ಒಂದು ಡೆಲಿಷಿಯಸ್ ಸ್ವೀಟು, ಐಸ್ ಕ್ರೀಮು ಏನಾದರೂ ಒಂದು ಹೇಳ್ಬೋದು. ಆ ಥರ ಒಂಥರ ಚೆನ್ನಾಗಿ ಅನಿಸುತ್ತೆ. ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನನ್ನ ಚಾನಲ್ನ ಡೈಲಿ ವಾಚ್ ಮಾಡಿ ನೋಡಿ. ರೆಡಿ ಇರುವಂಥ ಮ್ಯಾಂಗೋ ಮೋಚಿ ಇದು ಭಾಳ ಈಸಿ ಮಾಡೋದು, ಮಕ್ಕಳಿಗೆ ಭಾಳ ಖುಷಿಯಾಗುತ್ತೆ. ಇದು ಐಸ್ ಕ್ರೀಮ್ ಕಪ್ ತೊಗೊಂಡಿದ್ದೀನಿ, ಆಯಿತಾ. ಅದರಲ್ಲಿ ಟಿಶ್ಯೂ ಪೇಪರ್ ಇದೆ ನೋಡಿ, ಅದನ್ನು ಹಾಕ್ಕೊಳ್ಬೇಕು. ಅದಾದರೂ ಹಾಕ್ಬೋದು ಅಥವಾ ಪ್ಲಾಸ್ಟಿಕ್ದು ಪೇಪರ್ ಆದರೂ ಹಾಕ್ಬೋದು. ಅದನ್ನು ಒಂದು ಕಪ್ಪನ್ನ ಹಾಗೆ ಕೂರಿಸಿ ರೌಂಡಾಗಿ ಕಟ್ ಮಾಡಿಬಿಟ್ಟು ಆ ಪೇಪರ್ ಕೂರಿಸಿ, ಈಗ ಗಟ್ಟಿ ಮೊಸರು, ಕರ್ಡ್, ಅದು ಹುಳಿ ಇಲ್ಲದೆ ಇರುವಂಥ ಗಟ್ಟಿ ಮೊಸರನ್ನು ಹಾಕಬೇಕು 1 ಸ್ಪೂನು. ಆಮೇಲೆ 1 ಸ್ಪೂನು ಹನಿ ಹಾಕಬೇಕು, ಜೇನುತುಪ್ಪ, ಅದು ಹನಿ ಹಾಕಿ 1 ಸ್ಪೂನು. ಆಮೇಲೆ ಮಾವಿನ ಹಣ್ಣು, ಅದು ಕೂಡ ಚೆಂದ ಸಿಹಿ ಇರುವಂಥ ಮಾವಿನ ಹಣ್ಣನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿರಬೇಕು. ಮಾಡಿಬಿಟ್ಟು ಅದನ್ನು ಫಿಲ್ ಮಾಡಿ, ಕರ್ಡ್, ಹನಿ, ಮ್ಯಾಂಗೋ ಇದು 3 ಹಾಕಿ ಅದು ಫಿಲ್ ಮಾಡಿಬಿಟ್ಟು ಮತ್ತೆ ಅದ್ರ ಮೇಲೆ 1 ಸ್ಪೂನು ಹನಿ ಹಾಕಬೇಕು, ಜೇನುತುಪ್ಪನ ಹಾಕಬೇಕು. ಇದು ಚೆಂದ ಫಿಲ್ ಮಾಡ್ಕೊಳ್ಳಿ. ಮಾವಿನ ಹಣ್ಣು ಚೆನ್ನಾಗಿ ಸಿಗ್ತದೆ ಆಗ ತಿನ್ನಲಿಕ್ಕೆ. ಆಮೇಲೆ ಮತ್ತೆ 1 ಸ್ಪೂನು ಹನಿ ಹಾಕಿ ಪುನಃ ಅದ್ರ ಮೇಲೆ ಕರ್ಡ್ ಹಾಕಿ 1 ಟೇಬಲ್ ಸ್ಪೂನು ಅಥವಾ 2 ಟೇಬಲ್ ಸ್ಪೂನ್ ಕರ್ಡ್ ಹಾಕಿ ನೀಟಾಗಿ ಫಿಲ್ ಮಾಡ್ಕೊಂಬಿಡಿ. ಅದನ್ನು ಒಂದು ಐಸ್ ಕ್ರೀಮ್ ಕಪ್ಪಲ್ಲಿ ಅಷ್ಟೇ ಸಾಕು. ಒಂದೇ ಒಂದು ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಭಾಳ ಖುಷಿಯಾಗುತ್ತೆ ಮತ್ತು ಡೆಲಿಷಿಯಸ್ ಕೂಡ ಇದು. ಹನಿ, ಕರ್ಡ್, ಮ್ಯಾಂಗೋ ಎಲ್ಲವೂ ಗುಡ್ ಫಾರ್ ಹೆಲ್ತ್. ಮಕ್ಕಳು ಅದು ಖುಷಿಯಾಗಿ ತಿಂತಾರೆ. ಇದನ್ನು ಕ್ಲೋಸ್ ಮಾಡ್ಕೊಂಬಿಡಿ. ಹೀಗೆ ಆ ಪೇಪರ್ನ ಕ್ಲೋಸ್ ಮಾಡಿಬಿಟ್ಟು ಫ್ರೀಝರಲ್ಲಿ ಒಂದು 2 to 3 hours ಇಡಬೇಕು, ಆಯಿತಾ. ಅದು ಗಟ್ಟಿ ಆಗಬೇಕು, ಹಾಗೆ ಫ್ರೀಝರಲ್ಲಿ ಇಟ್ಟು. ಈಗ ಇಟ್ಟಿದ್ದೀನಿ, 3 hours ಆದಮೇಲೆ ತೆಗಿತಾ ಇದ್ದೀನಿ ನೋಡಿ. ಈ ಥರ ಗಟ್ಟಿಯಾಗಿ ನಮಗೆ ಈಸಿ ತೆಗಿಲಿಕ್ಕೆ, ಅದಕ್ಕೆ ನಾನು ಅದನ್ನು ಟಿಶ್ಯೂ ಪೇಪರ್ ಹಾಕಿದ್ದು. ಈಗ ಆ ಪೇಪರ್ ತೆಗೆದುಬಿಡಿ. ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ, ಈ ಪೇಪರ್ಲ ತೆಗೆದುಬಿಡಿ. ತೆಗೆದುಬಿಟ್ಟು ಅದನ್ನು ಕಟ್ ಮಾಡ್ಕೊಳ್ಬೇಕು. 2 ಪೀಸ್ ಆಗಿಯೂ ಕಟ್ ಮಾಡ್ಬೋದು, ಇಲ್ಲ 4 ಪೀಸಸ್ ಆಗಿಯೂ ಮಾಡ್ಕೊಳ್ಬೋದು. ಹಿಂಗಿರುತ್ತೆ. ಅದನ್ನು ಕಟ್ ಮಾಡ್ಕೊಳ್ಳಿ. ನಾನು 2 ಪೀಸಾಗಿ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ತಿನ್ನಲಿಕ್ಕೆ. ಅದು ಐಸ್ ಕ್ರೀಮು ಅಲ್ಲ, ಫ್ರೂಟ್ ಸಲಾಡು ಅಲ್ಲ, ಅದು ಏನೋ ಒಂಥರ ಟೇಸ್ಟ್ ಇರುತ್ತೆ. ಅಷ್ಟು ಚೆನ್ನಾಗಿ ಅನಿಸುತ್ತೆ. ನಿಮ್ಗೆ ಆ ಥರ ಅಷ್ಟೊಂದು ಐಸಾಗಿ ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಅಂದರೆ ಸ್ವಲ್ಪ ಹೊತ್ತು ಅದನ್ನು ಇಡಿ. ಅದಾದಮೇಲೆ ನಾವು ಚಪಾತಿ ಜೊತೆಗೆ ಅದ್ರ ಜೊತೆಗೆಲ್ಲ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಸುಮ್ಮನೆ ತಿನ್ನೋಕ್ಕೂ ಚೆಂದ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.